ಶಬರಿಮಲೆ ದೇಗುಲದಲ್ಲಿ ಮಂಡಲ ಮಕರವಿಳಕ್ಕು ಯಾತ್ರೆ ಆರಂಭಗೊಂಡ ಹಿನ್ನೆಲೆಯಲ್ಲಿ ಭಕ್ತರ ದಂಡು ಹರಿದು ಬಂದಿದೆ. ಯಾತ್ರಿಕರ ಕಾಲ್ತುಳಿತ ಮತ್ತು ಹೆಚ್ಚುತ್ತಿರುವ ಜನಸಂದಣಿಯನ್ನ ನಿಭಾಯಿಸುವ ಸಲುವಾಗಿ ಕೇರಳ ಹೈಕೋರ್ಟ್ ಮಹತ್ವದ ನಿರ್ದೇಶನಗಳನ್ನು ನೀಡಿದೆ. ಸ್ಪಾಟ್ ಬುಕಿಂಗ್ಗಳನ್ನು ದಿನಕ್ಕೆ ಗರಿಷ್ಠ 5,000ಕ್ಕೆ ಸೀಮಿತಗೊಳಿಸಲಾಗಿದ್ದು, ದೈನಂದಿನ ದರ್ಶನ ಮಿತಿಯನ್ನ 75,000ಕ್ಕೆ ಇಳಿಕೆ ಮಾಡಲಾಗಿದೆ. ಬುಧವಾರ ನಡೆದ ವಿಚಾರಣೆಯಲ್ಲಿ ನ್ಯಾಯಮೂರ್ತಿಗಳು ರಾಜಾ ವಿಜಯರಾಘವನ್ ಮತ್ತು ಕೆವಿ ಜಯಕುಮಾರ್ ಅವರನ್ನೊಳಗೊಂಡ ವಿಭಾಗೀಯ ಪೀಠ ಸ್ಪಾಟ್ ಬುಕಿಂಗ್ ಮೂಲಕ ಯಾತ್ರೆಗೆ ಆಗಮಿಸುವವರ ಸಂಖ್ಯೆ ದಿನಕ್ಕೆ 30,000 ಮೀರಿರುವುದನ್ನು ಗಮನಿಸಿ ಇದು ಹಿಂದಿನ 20,000 ಮಿತಿಯನ್ನ ತುಂಬಾ ಮೀರಿದೆ ಎಂದು ಅಭಿಪ್ರಾಯಪಟ್ಟಿತು. ಸಲ್ಲಿಕೆಯಾಗಿದ್ದ ವರದಿಯ ಪ್ರಕಾರ ಆ ದಿನ ಒಟ್ಟು 1 ಲಕ್ಷಕ್ಕೂ ಹೆಚ್ಚು ಯಾತ್ರಿಕರ ಆಗಮನ ದಾಖಲಾಗಿದೆ. ಅವರಲ್ಲಿ ಅನೇಕರು ನಿಗದಿತ ದರ್ಶನ ಸಮಯಕ್ಕಿಂತ ಮೊದಲು ತಲುಪಿದ್ದರು. ಈ ಹಿನ್ನೆಲೆಯಲ್ಲಿ ಏರುಮೇಲಿ, ನಿಲಕ್ಕಲ್, ಪಂಬಾ, ವಂಡಿಪೆರಿಯಾರ್ ಮತ್ತು ಚೆಂಗನ್ನೂರ್ ರೈಲು ನಿಲ್ದಾಣಗಳಲ್ಲಿ ನಡೆಯುವ ಸ್ಪಾಟ್ ಬುಕಿಂಗ್ಗಳ ಸಂಖ್ಯೆ ಮೇಲ್ಕಂಡ ಮಿತಿಯನ್ನ ಮೀರಬಾರದು ಎಂದು ತಿರುವಾಂಕೂರು ದೇವಸ್ವಂ ಮಂಡಳಿಗೆ ಅಂದರೆ ಟಿಡಿಬಿ ನ್ಯಾಯಾಲಯ ಕಟ್ಟುನಿಟ್ಟಿನ ಸೂಚನೆಯನ್ನ ನೀಡಿದೆ. ಪವಿತ್ರ ಮೆಟ್ಟಲುಗಳಲ್ಲಿ ಯಾತ್ರಿಕರ ಚಲನವಲನವನ್ನ ನಿಯಂತ್ರಿಸಲು ಭಾರತೀಯ ಮೀಸಲು ಬೆಟಾಲಿಯನ್ ಅಧಿಕಾರಿಗಳನ್ನ ನಿಯೋಜನೆ ಮಾಡಲಾಗುವುದೆಂಬ ಸರ್ಕಾರಿ ವಕೀಲರ ಭರವಸೆಯನ್ನು ಪೀಠ ದಾಖಲಿಸಿಕೊಂಡಿದೆ. ಯಾತ್ರಿಕರಿಗೆ ಕುಡಿಯುವ ನೀರು, ಉಪಹಾರ ಮತ್ತು ಇತರ ಮೂಲಭೂತ ಸೌಲಭ್ಯಗಳನ್ನು ನಿರಂತರವಾಗಿ ಒದಗಿಸಲು ಟಿಡಿಬಿಗೆ ಸ್ಪಷ್ಟ ನಿರ್ದೇಶನ ನೀಡಲಾಗಿದ್ದು, ಇತ್ತೀಚಿನ ವಿಚಾರಣೆಯಲ್ಲಿ ಜನಸಂದಣಿ ನಿರ್ವಹಣೆಯಲ್ಲಿ ಕಂಡುಬಂದ ಲೋಪಗಳಿಗಾಗಿ ನ್ಯಾಯಾಲಯ ಟಿಡಿಪಿ ವಿರುದ್ಧ ತೀವ್ರ ಅಸಮಾಧಾನ ವ್ಯಕ್ತಪಡಿಸಿತು. ಸನ್ನಿಧಾನದ ಮೇಲ್ಸೇತುವೆ ಪ್ರದೇಶದಲ್ಲಿ ಗಾತ್ರವಿರುವ ಉದ್ದನೆಯ ಸಾಲುಗಳು, ನೈರ್ಮಲ್ಯಕ್ಕೆ ಸಂಬಂಧಿಸಿದ ಮೂಲ ಸೌಕರ್ಯಗಳ ಕೊರತೆ, ಕುಡಿಯುವ ನೀರಿನ ಅಭಾವ ಇವೆಲ್ಲವೂ ಯಾತ್ರಿಕರ ಜೀವಕ್ಕೆ ಅಪಾಯ ಉಂಟು ಮಾಡುವಂತಹ ಪರಿಸ್ಥಿತಿಯಾಗಿದೆ ಎಂದು ನ್ಯಾಯಾಲಯ ಎಚ್ಚರಿಕೆ ನೀಡಿದೆ. ಟಿಡಿಬಿ ಪ್ರತಿದಿನ 90,000 ಯಾತ್ರಾರ್ಥಿಗಳಿಗೆ ಅವಕಾಶ ಕಲ್ಪಿಸುವ ಯೋಜನೆಯಲ್ಲಿತ್ತು. ಇದರಲ್ಲಿ 20,000 ಸ್ಪಾಟ್ ಬುಕಿಂಗ್ಗಳನ್ನು ಒಳಗೊಂಡಿತ್ತು. ಆದರೆ ಮಂಡಲ ಮಕರವಿಳಕ್ಕು ಅವಧಿಯ ಭಾರಿ ಜನಸಂದಣಿ ಮತ್ತು ಮೂಲ ಸೌಕರ್ಯದ ಅಭಾವವನ್ನು ಪರಿಗಣಿಸಿದಾಗ ಕಠಿಣ ಮಿತಿ ಜಾರಿಗೆ ತರಬೇಕೆಂಬ ತೀರ್ಮಾನ ಸುಸಂಗತ ಎಂದು ನ್ಯಾಯಾಲಯ ಸ್ಪಷ್ಟಪಡಿಸಿದೆ. ನೀವು ಸಣ್ಣ ಆಗ್ಬೇಕಲ್ವಾ? ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ? ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ. ನಿಮಗೆ ಮಾಧ್ಯಮದಲ್ಲಿ ಕೆಲಸ ಮಾಡುವ ಆಸಕ್ತಿ ಇದೆಯಾ? ಹಾಗಾದ್ರೆ ಕರ್ನಾಟಕ ಟಿವಿ ಡಿಜಿಟಲ್ ಮೀಡಿಯಾದಲ್ಲಿದೆ ನಿಮಗೆ ಒಳ್ಳೆಯ ಅವಕಾಶ. ಆಯ್ಕೆಯಾದವರಿಗೆ ಉಚಿತ ತರಬೇತಿ ಕೊಡ್ತೀವಿ. ತರಬೇತಿ ನಂತರ ಕೆಲಸ ಮಾಡುವ ಅವಕಾಶನೂ ಕೊಡ್ತೀವಿ. ಈ ಕೂಡಲೇ ನಿಮ್ಮ ಮಾಹಿತಿಯನ್ನ ಮೇಲ್ ಮಾಡಿ.